ದೆಹಲಿಯಲ್ಲಿ ದಟ್ಟ ಮಂಜು ಆವರಿಸಿಬಿಟ್ಟಿದೆ. ಅದರಿಂದ ನೂರಾರು ವಿಮಾನಗಳ ಹಾರಾಟ ರದ್ದಾಗಿದೆ. ಹಿಂದೆ ಕೂಡ ಅಲ್ಲಿ ದಟ್ಟವಾದಂತಹ ಒಂದು ಮಂಜು ಆವರಿಸಿತ್ತು. ಆಗ ಕೂಡ ಸಾಕಷ್ಟು ವಿಮಾನಗಳ ಹಾರಾಟ ರದ್ದು ಮಾಡಿತ್ತು. ಅಲ್ಲಿ ಈಗ ಮತ್ತೆ ಅದೇ ಸಮಸ್ಯೆ ಕಾಡ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ದಟ್ಟ ಮಂಜಿನ ವಾತಾವರಣ ಇದೆ. ಮಂಜಿನ ಕಾಟ ಅಲ್ಲಿ ಕಾಡ್ತಾ ಇದೆ. ವಿಮಾನ ಹಾರಾಟಗಳು ರದ್ದಾಗ್ತಾ ಇವೆ. ವಿಮಾನ ಏಕಾಏಕಿಯಾಗಿ ರದ್ದಾಗಿರೋದ್ರಿಂದ ಹಾರಾಟ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಮತ್ತೆ ಈಗ ಈ ಹಿಂದೆ ಕೂಡ ಇಂಡಿಗೋ ಏರ್ಲೈನ್ಸ್ ಏನಿದೆ ತನ್ನ ವಿಮಾನಗಳ ಹಾರಾಟವನ್ನು ದೊಡ್ಡ ಮಟ್ಟದಲ್ಲಿ ರದ್ದು ಮಾಡಿತ್ತು. ಆಗ ಕೂಡ ಪ್ರಯಾಣಿಕರು ಕಷ್ಟಪಟ್ಟಿದ್ರು. ಈಗ ಮಂಜಿನ ಕಾರಣದಿಂದ ದೆಹಲಿಯಲ್ಲಿ ವಿಮಾನದಲ್ಲಿ ಹೋಗಬೇಕು ಅಂತ ಯಾರು ಟಿಕೆಟ್ ಬುಕ್ ಮಾಡಿಕೊಂಡಿದ್ರು ಅವರಿಗೆ ನಿರಾಸೆ ಆಗಿದೆ. ಅವರು ಕಂಗಾಲಾಗಿದ್ದಾರೆ. ಏನು ಮಾಡಬೇಕು? ಏಕಾಏಕಿಯಾಗಿ ವಿಮಾನಗಳ ಹಾರಾಟ ರದ್ದಾಗ್ಬಿಟ್ಟಿದೆ. ಅದು ಪ್ರಕೃತಿಯ ಕಾರಣದಿಂದಾಗಿ, ಪ್ರಕೃತಿಯ ವೈಫಲ್ಯದಿಂದ. ಮಂಜು ಜಾಸ್ತಿ ಇರೋದ್ರಿಂದ ಫ್ಲೈಟ್ನ ಆರಿಸೋಕ್ಕಾಗಲ್ಲ. ಒಂದು ಇಷ್ಟು ಅಂತರದವರೆಗೂ ಕೂಡ ರೋಡ್ ಕಾಣಬೇಕು, ದಾರಿ ಕಾಣಬೇಕು ಅಂತ ಇರುತ್ತೆ. ಅದು ಕಾಣದೇ ಇದ್ದಾಗ ಫ್ಲೈಟನ್ನು ಓಡಿಸೋಕ್ಕಾಗಲ್ಲ, ಟೇಕ್ ಆಫ್ ಮಾಡೋಕ್ಕಾಗಲ್ಲ. ಹೀಗಾಗಿ ವಿಮಾನಗಳ ಹಾರಾಟವನ್ನು ರದ್ದು ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ದೆಹಲಿಯಲ್ಲಿ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಧಿಕ ಪ್ರಮಾಣದ ಮಂಜಿನಿಂದ ಏನಾಗಿದೆ, ಪೈಲಟ್ಗಳು ವಿಮಾನವನ್ನು ಚಾಲನೆ ಮಾಡೋಕ್ಕಾಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಅದು ITC ಕಡೆಯಿಂದ ಕ್ಲಿಯರೆನ್ಸ್ ಏನಿದೆ ಕಷ್ಟ ಆಗ್ತಾ ಇದೆ. ಅಂದರೆ ಟೇಕ್ ಆಫ್ ಮಾಡೋಕ್ಕಾಗಲ್ಲ ಅವರಿಗೆ. ದೆಹಲಿ ಒಂದು ಇತಿಹಾಸದಲ್ಲಿನೇ ಇದು ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ದಟ್ಟ ಮಂಜು ಕಾಣಿಸ್ಕೊಳ್ತಾ ಇದೆ. ಆ ರೀತಿಯಾದಂಥ ವಾತಾವರಣ ಇದೆ. ಈ ಹಿಂದೆ ದೆಹಲಿಯಲ್ಲಿ ಇದ್ದಂಥ ಒಂದು ಸಮಸ್ಯೆ ಏನಂದರೆ ಗಾಳಿಯ ಒಂದು ಸಮಸ್ಯೆ. ಅದು ಕಲುಷಿತ ಗಾಳಿ ಜಾಸ್ತಿ ಆಗ್ತಾ ಇದೆ ಅಂತ. ಆದರೆ ಈಗ ಮಂಜಿನ ಕಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಮಂಜಿನಿಂದ ಕೂಡ್ಕೊಂಡ್ಬಿಟ್ಟಿದೆ ಎಲ್ಲ ವಾತಾವರಣ. ವಾಹನಗಳು ಓಡಾಡೋಕ್ಕಾಗ್ತಾ ಇಲ್ಲ. ಸಾಮಾನ್ಯವಾಗಿ ಫ್ಲೈಟ್ ಓಡಿಸಬೇಕು ಅಂತಂದರೆ ಅದಕ್ಕೆ ಇಷ್ಟು ಅಂತರದವರೆಗೂ ದಾರಿ ಕಾಣಬೇಕು. ಫ್ಲೈಟ್ ಓಡಿಸೋದಿರಲಿ, ಅಲ್ಲಿ ನಾರ್ಮಲ್ ರಸ್ತೆಯಲ್ಲಿ ಗಾಡಿಗಳು ಕಾರುಗಳು ಓಡಾಡಬೇಕಾದ್ರೆ ಅಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹಾಗಿದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಮಂಜು ಆವರಿಸಿಬಿಟ್ಟಿದೆ ಎಲ್ಲ ಕಡೆ. ಹೀಗಾಗಿ ಭಾರೀ ಪ್ರಮಾಣದ ದಟ್ಟ ಮಂಜಿನಿಂದ ಪ್ರಯಾಣಿಕರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ, ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ವಿಮಾನಗಳ ಹಾರಾಟ ರದ್ದಾಗಿರೋದ್ರಿಂದ ನಾವೇನು ಮಾಡಬೇಕು ಅಂತ ಹೇಳಿ ಜನರು ಕಂಗಾಲಾಗಿದ್ದಾರೆ. ಯಾರು ಟಿಕೆಟ್ ಬುಕ್ ಮಾಡಿದ್ರಲ್ಲ ಅವರು ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಹೋಗಬೇಕಾಗಿರುತ್ತೆ. ಹಿಂದೆ ನಾವು ಗಮನಿಸಿದ್ದೀವಿ, ಇಂಡಿಗೋ ಏರ್ಲೈನ್ಸ್ ತನ್ನ ವಿಮಾನಗಳನ್ನು ರದ್ದು ಮಾಡಿದಾಗ ಯಾರ್ಯಾರಿಗೆ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಕೆಲವರು ಮದುವೆ ಆಗೋದು ಅಥವಾ ಮದುವೆಗೆ ಹೋಗಬೇಕಾಗಿರುತ್ತೆ, ಅವ್ರದ್ದೇ ಮದುವೆ ಇರುತ್ತೆ, ಅವರು ಹೋಗೋಕ್ಕಾಗಲಿಲ್ಲ, ಆನ್ಲೈನಲ್ಲಿ ಮದುವೆ ಆದರು. ಕೆಲವರು ಅವ್ರ ತಂದೆ ಸಾವನ್ನಪ್ಪಿದ್ರೆ ಅವ್ರ ಆಸ್ತಿಯನ್ನು ತೆಗೆದುಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಡಬೇಕಾಗಿತ್ತು ನೀರಿನಲ್ಲಿ, ಅದು ಕೂಡ ಸಾಧ್ಯ ಆಗಲಿಲ್ಲ. ಆ ಆಸ್ತಿಯನ್ನು ಹಿಡ್ಕೊಂಡು ಆ ಮಗಳು ಕಣ್ಣೀರನ್ನು ಹಾಕ್ತಾ ಇದ್ರು. ಈ ರೀತಿಯಾದಂಥ ಸಾಕಷ್ಟು ಘಟನೆಗಳನ್ನು ನೋಡಿದ್ದೀವಿ. ಈಗ ಈ ರೀತಿಯಾಗಿ ಮಂಜಿನಿಂದ ಏನು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ, ಅದರಿಂದ ಕೂಡ ಪ್ರಯಾಣಿಕರು ಕಷ್ಟಪಡುವಂಥ ರೀತಿ ಆಗಿಬಿಟ್ಟಿದೆ ದೆಹಲಿಯಲ್ಲಿ. ಈ ರೀತಿಯಾಗಿ ದಟ್ಟ ಮಂಜು ಆವರಿಸಿರೋದ್ರಿಂದ ಎಲ್ಲೂ ಕೂಡ ಓಡಾಡೋಕ್ಕಾಗ್ತಾ ಇಲ್ಲ. ನಾರ್ಮಲ್ ರಸ್ತೆಗಳಲ್ಲಿಯೂ ಕೂಡ ಮಂಜು ಜಾಸ್ತಿ ಇದೆ. ವಾಹನ ಸವಾರರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.